ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಇವತ್ತು ಬಿಟ್ಟಿರೋ ಹೂವು ಎಲ್ಲ ತೋರಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಒಂದು ರೌಂಡ್ ಗಾರ್ಡನಿಗೆ ಬರೋಣ. ಆ ಗಾರ್ಡನ್ನು ಯಾಕೆಂದರೆ ಬೆಳಗ್ಗೆ ಹೊತ್ತು ವಾಕಿಂಗ್ ಬಂದಾಗ ಮಾತ್ರ ನಾನು ವಿಡಿಯೋ ಮಾಡಿರ್ತೀನಿ. ಅದೇ ವಿಡಿಯೋಗಳೇ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಾರಕ್ಕೊಂದು. ಸದ್ಯಕ್ಕೆ ವಾರಕ್ಕೊಂದು ಸ್ವಲ್ಪ ನಾನು ಹೇಳ್ತೀನಿ, ಆಮೇಲೆ ವಾರಕ್ಕೊಂದು ಆದಮೇಲೆ ತುಂಬ ಜನ ದಿನ ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ. ಆದರೆ ಇವತ್ತು ದಿನ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಕಾರಣಾಂತರದಿಂದ. ಅದರಿಂದ ವಾರಕ್ಕೊಂದು ಹಾಕ್ತಾಯಿದ್ದೀನಿ. ಅದನ್ನೇ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿಲ್ಲ ನೋಡಿ. ಇದು ಬೀಜದಿಂದ ಬಂದಿರೋದು ಡಬಲ್ ಪೆಟಲ್ಲು. ಆದರೆ ಇದ್ರ ಮದರ್ ಪ್ಲಾಂಟ್ ಹೋಯ್ತು. ಎಷ್ಟೋ ಸರಿ ಹೇಳಿದ್ದೀನಿ, ಹೇಳಿದ್ದೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ಯಾಕೆಂದರೆ ಬೀಜ ಮಾಡೋದು ಕಷ್ಟ ಏನು ಆಗೋಲ್ಲ. ಒಂದು 20 ದಿನ ತಿಂಗಳು ಕಷ್ಟಪಟ್ಟರೆ ಬೀಜ ಮಾಡ್ಬೋದು. ಆದರೆ ನಾವು ಯಾವ ಬೀಜ ಮಾಡಿರ್ತೀವೋ ಆ ಮದರ್ ಪ್ಲಾಂಟೇ ಒಂದೊಂದು ಸರಿ ಹೊರ್ಟೋಗ್ತವೆ. ಅದರಿಂದ ದಾಸವಾಳದ ಬೀಜ ಮಾಡೋಕ್ಕೆ ಇಷ್ಟ ಆಗೋಲ್ಲ. ನಾನು ಬೀಜ ಮಾಡಿರೋ ಇಲ್ಲ ಹೋದ್ರೂ ಚಿಂತೆ ಇಲ್ಲ, ಬೀಜ ಮಾಡಬೇಕು ಅನ್ನೋರು ಬೇಕಾದ್ರೆ ಬೀಜ ಮಾಡ್ಬೋದು. ಅದ್ರ ವಿಡಿಯೋಗಳೆಲ್ಲ ಇದ್ದಾವೆ, ಯಾವ ಥರ ಬೀಜ ಮಾಡಬೇಕು, ಆ ಬೀಜ ಬಂದಮೇಲೆ ಯಾವ ಥರ ಇಡಬೇಕು ಎಲ್ಲ ವಿಡಿಯೋ ಇದ್ದಾರೆ. ಇಷ್ಟ ಇದ್ದವರು ಅದನ್ನು ವಿಡಿಯೋ ನೋಡಿಬಿಟ್ಟು ಫಾಲೋ ಮಾಡ್ಬೋದು. ನೀವು 2 ಹೂವು ಅಥವಾ 3 ಹೂವು ಸೇರಿಸಿದಾಗ ನಮಗೆ ಡಿಫ್ರೆಂಟ್ ಕಲರ್ ಬರುತ್ತೆ ಅಷ್ಟೇ. ಆದರೆ ಮದರ್ ಪ್ಲಾಂಟ್ ಹೋಗೋದು ತುಂಬ ಬೇಜಾರು. ಎಲ್ಲೋ ನಾನು ಡಬಲ್ ಪೆಟಲ್ಗೆ ಸ್ವಲ್ಪ ಪಿಂಕ್ ಮಾಡಿದ್ದೆ, ಆವಾಗ ಅದು ಬಂದಿದ್ದು ತೋರಿಸಿದ್ದು. ಆದರೆ ಪಿಂಕು ಉಳ್ಕಂತು, ಪಿಂಕೂ ಹೊರ್ಟೋಯ್ತು, ಎಲ್ಲೋನೂ ಹೊರ್ಟೋಯ್ತು. ಇವಾಗ ನನಗೆ ಆ ಥರ ಪಿಂಕು ಎಲ್ಲೂ ಹುಡುಕಿದ್ರೂ ಸಿಗೋಲ್ಲ. ನೋಡ್ಬೇಕು ಇನ್ನೊಂದು ಸರಿ ಯಾವಾಗಾರು ಕಣ್ಣಿಗೆ ಕಂಡ್ರೆ ಸಿಗುತ್ತೆ. ನಾನು ಆವಾಗ ಕಟಿಂಗೂ ಇಡ್ತಾ ಇರಲಿಲ್ಲ, ಒಂದೇ ಗಿಡ ಇಟ್ಕೊಳ್ತಾ ಇದ್ದೆ. ಅದರಿಂದ ನಾನು ಯಾವಾಗ ಗಿಡಗಳು ದಾಸವಾಳ ಒಂದೊಂದೇ ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ ನಾನು ಕಟಿಂಗ್ ಜಾಸ್ತಿ ಇಟ್ಕೊಂಡು ಇನ್ನೊಂದು ಗಿಡ ರೆಡಿ ಇಟ್ಕೊಂಡಿರ್ತೀನಿ. ನೀವು ಆ ಥರ ಮಾಡ್ಕೊಳ್ಳಿ. ಒಂದೇ ಗಿಡ ಇದ್ರಿಗಿನ ಸ್ವಲ್ಪ ಕಟಿಂಗ್ ಇಟ್ಕೊಂಡು ಇನ್ನೊಂದು ಗಿಡ ಮಾಡ್ಕೊಂಡ್ರೆ ಆ ಗಿಡ ನಮ್ಮ ಹತ್ರ ಯಾವಾಗಲೂ ಉಳ್ಕೊಳ್ಳುತ್ತೆ. ಅದರಿಂದ ಆಮೇಲೆ ಹೂವು ಕೀಳ್ತಾ ಇಲ್ಲ ಅಂತ ಹೇಳಿದೆ ನಾನು ಈ ಸರಿ. ಆ ಹೂವು ಒಣಗಿರೋ ಗಿಡದಲ್ಲಿ ಇರೋವು ಅದೇ ಥರ ಬಿಡಬೇಡಿ, ಅವನ್ನ ತೆಗೆದಾಕ್ಬಿಡಿ. ಯಾವುದೇ ಹೂವು ಆಗಲಿ ಬಿಡೋಕ್ಕೆ ಹೋಗಬಾರ್ದು. ಆಮೇಲೆ ಇದಂತೂ ತುಂಬ ಉದ್ದ ಬೆಳೆಯುತ್ತೆ, ಅದನ್ನು ಕಟ್ ಮಾಡಬೇಕು. ಉದ್ದ ಬೆಳೆದಿರೋದು ಕಟ್ ಮಾಡ್ತಾಯಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ತುಂಬ ಹೈಟ್ ಬೆಳೆಯುತ್ತೆ. ಅದು ಹೈಟ್ ಬೆಳೆದೇ ಹೂವು ಬಿಡುತ್ತೆ. ನಾವು ಕಟ್ ಮಾಡ್ತಾಯಿದ್ರೆ ಬ್ರಾಂಚಸ್ ಜಾಸ್ತಿ ಆಗಿ ಸ್ವಲ್ಪ ಖುಷಿಯಾಗುತ್ತೆ. ತುಂಬ ಏನಾಗಲ್ಲ, ಒಂದೊಂದು ಗಿಡದ್ದು ಇದೆ ಅಷ್ಟು. ಆಮೇಲೆ ಎಷ್ಟೋ ಗಿಡಗಳು, ಇದು ಮಧುಮಾಲತಿ ನೋಡಿ ಕಟಿಂಗಿಂದ ಬಂದಿದ್ದು. ಕಟಿಂಗು ಅಂದರೆ ಅದು ಸ್ವಲ್ಪ ಗಿಡದ ಸೈಡಲ್ಲೇ ಸ್ವಲ್ಪ ಸಸಿ ಥರ ಬಂದಿರುತ್ತೆ. ಅದನ್ನು ತೆಗೆದು ಬೇರೆ ಕಡೆ ಇಟ್ಟು ಇವಾಗ ಬೆಳೆಸಿದ್ದು, ಅದು ಆಗಲೇ ಹೂವು ಬಿಡ್ತಾಯಿದೆ. ಕಟಿಂಗಿಂದ ಇವಾಗ ಯಾವ್ಯಾವ ಬೆಳೆಸ್ಬೋದು ಅಂತ ಹೇಳ್ತೀನಿ ವಿಡಿಯೋದಲ್ಲಿ. ಮಧುಮಾಲತಿ ಬೆಳೆಸ್ಬೋದು, ದಾಸವಾಳ ಬೆಳೆಸ್ಬೋದು, ಮಲ್ಲಿಗೆ ಹೂವು, ಮಲ್ಲಿಗೆ ಗಿಡಗಳು ಬೆಳೆಸ್ಬೋದು, ಸ್ಫಟಿಕ ಬೆಳೆಸ್ಬೋದು, ಆಮೇಲೆ ದೌನ, ಮರಗ, ಆಮೇಲೆ ಇದು ಪನ್ನೀರ್ ಪತ್ರೆ ಅಂತೀವಲ್ಲ ಅವನು ಬೆಳೆಸ್ಬೋದು. ಅಂಜೂರನೂ ಬೆಳೆಸ್ಬೋದು. ಹಣ್ಣಿನ ಗಿಡದಲ್ಲಿ ಅಂಜೂರ ಬೆಳೆಸ್ಬೋದು. ಇನ್ಯಾವು ಅಂಜೂರ ಆಮೇಲೆ ಮಲ್ಬರಿ 2 ಬೆಳೆಸ್ಬೋದು. ಇನ್ನೆಲ್ಲ ನೀವು ಹೈಬ್ರಿಡ್ಡು ಅಲ್ಲ ಕಸಿ ಗಿಡಗಳು ತಂದರೆ ಬೇಗ ಹಣ್ಣು ಬಿಡುತ್ತೆ. ನೋಡಿ ಇಲ್ಲಿಟ್ಟಿದ್ದ ಗಿಡದಲ್ಲೇ ಇವತ್ತು ಒಂದು ಹೊಸ ಹೂವು ಬಿಟ್ಟಿತ್ತು. ಅದಕ್ಕೆ ಅದಂಗೆ ಸ್ವಲ್ಪ ಚೇಂಜ್ ಇದೆ, ಮಧ್ಯೆ ವೈಟ್ ಬಂದಿದೆ. ಅದು ಒಂದು ಪಾಟಲ್ಲಿ 3 ಗಿಡ ಇತ್ತು ಅಂದಲ್ಲ, ಅದರಲ್ಲಿ ಅದು ಎಷ್ಟೋ ದಿನಗಳು ಆದಮೇಲೆ ಇವಾಗ ಹೂವು ಬಿಡ್ತಾಯಿದೆ. ಅಥವಾ ನಾನೇ ಬಿಟ್ಟಾಗ ಬಂದು ನೋಡಿಲ್ವೋ ಗೊತ್ತಿಲ್ಲ. ಇದು ಲಾಲ್ಬಾಗಿಂದ ಪಿಂಕು, ಈ ಪಿಂಕ್ ಅಲ್ಲ ಇದ್ದಿದ್ದು. ನನ್ನ ಹತ್ರ ವೈಟ್ ಇತ್ತು ಮಧ್ಯದಲ್ಲಿ, ಇದು ಬೇರೆ ಡಾರ್ಕ್ ಮೆರೂನ್ ಇದೆ. ಇದು ಲಾಲ್ಬಾಗಿಂದ ತಂದಿದ್ದು ನಾನು ಅವ್ರ ಮಹೇಶು ಅದು. ಆಮೇಲೆ ಇದು ಅಷ್ಟೇ ಆರೆಂಜು, ಲಾಲ್ಬಾಗ್ ಶೋಗೆ ಹೋದ ವರ್ಷ ಹೋದಾಗ ತಂದಿದ್ದು. ನನ್ನ ಹತ್ರ ಮಹೇಶ್ ಹತ್ರ ಹೋಯ್ತಂತೆ, ನನ್ನ ಹತ್ರ ಐತೆ. ಇದಂತೂ ನಾಟಿದು. ಸುಮಾರು ಫಸ್ಟು ಸ್ಟಾರ್ಟಿಂಗಲ್ಲಿ ವಿಡಿಯೋ ಇವ್ರ ಕಟಿಂಗ್ ತುಂಬ ಜನಕ್ಕಿಟ್ಟು ತುಂಬ ಜನಕ್ಕೆ ಗಿಡಗಳು ಕೊಟ್ಟಿದ್ದೀನಿ. ಇವಾಗ ನನ್ನ ಹತ್ರ 3 ಗಿಡ. ಇದು ನಾಟಿ, ಇದು ಎಣ್ಣೆ ಬಳಸೋಕ್ಕೆ, ಆಮೇಲೆ ಟೀ ಮಾಡ್ಕೊತಾರಂತೆ ಇದರಲ್ಲಿ. ಆಮೇಲೆ ದೋಸೆಗೆ ಹಾಕ್ಕೊಂಡು ರುಬ್ಕೊತಾರೆ, ತಲೆಗೆ ಶಾಂಪೂ ಥರನೂ ಯೂಸ್ ಮಾಡ್ತಾರೆ ಇದ್ರ ಎಲೆ ಅಂತೆಲ್ಲ ಹೇಳ್ತಾರೆ. ನಾನು ಎಣ್ಣೆಗೆ ಹಾಕ್ತೀನಿ ಜಾಸ್ತಿ. ನಾಟಿ ಫಸ್ಟ್ ಬೆಳೆಸೋರು ನೀವು ದಾಸವಾಳ ಆಗಲಿ ಯಾವರೇ ಆಗಲಿ ಗಾರ್ಡನ್ ಮಾಡಬೇಕು, ಹೂವಿನ ಗಿಡ ಬೆಳೆಸಬೇಕು, ದೇವ್ರ ಪೂಜೆಗೆ ಅನ್ನೋರು ಫಸ್ಟು ನಾಟಿವ್ ತಂದು ಹಾಕ್ಕೊಳ್ಳಿ. ನಾಟಿವ್ ತಂದು ಹಾಕ್ಕೊಂಡಾಗ ನಿಮಗೆ ನಿರಾಶೆ ಅನಿಸಲ್ಲ. ಬೆಳ್ಸೋಕ್ಕೆ ಆಸಕ್ತಿ ಬಂದಂಗೆಲ್ಲ ಬೇಕಾದ್ರೆ ನೀವು ಎಲ್ಲ ಗಿಡಗಳು ಟ್ರೈ ಮಾಡ್ಬೋದು. ಗಾರ್ಡನ್ ಮಾಡೋದು ತುಂಬ ಕಷ್ಟ ಅಂತೇನು ಅನಿಸಲ್ಲ. ನಾನು ಹೇಳಿದ್ದೀನಿ ಯಾವ ಥರ ಮಾಡ್ಬೋದು ಗಾರ್ಡನ್. ಮನೆಗಿರೋ ಸಾಮಾನಿಂದನೇ ಎಷ್ಟು ಮಾಡ್ಬೋದು ಅಂತ ಹೇಳಿದ್ದೀನಿ. ಆಮೇಲೆ ಅದನ್ನ ನೆಲದಾಗೆ ಇಡದೆ ಕೆಳಗಡೆ ಹಿಡಿದೆ ಯಾವ ಥರ ನಾವು ಸ್ಟ್ಯಾಂಡ್ ಥರ ಮನೆಗಿರೋ ಸಾಮಾನಲ್ಲೇ ಮಾಡ್ಬೋದು ಅಂತ ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ಬಳ್ಳಿಗಳು ಹಬ್ಸೋಕ್ಕೆ, ಬಡ್ಡಿಗಳು ಯಾವ ಥರ ಕಟ್ಟೋಕ್ಕೆ ಹಬ್ಸ್ಬೋದು,
ಅದಕ್ಕೆ ಹಬ್ಸಕ್ಕೆ ನಾವು ಯಾವ ಥರ ತಂತಿ ಅಥವಾ ದಾರ ಕಟ್ಬೋದು, ಈ ಥರ ಪ್ರತಿಯೊಂದು ವಿಡಿಯೋದೇ ಇದ್ದಾವೆ. ಅವನ್ನೆಲ್ಲ ನೋಡಿ, ಹಳೆ ವಿಡಿಯೋ ನೋಡಿದಾಗ ನಾನು ವಿಡಿಯೋಗಳಿಂದ ಸ್ವಲ್ಪ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಹೊಸಬ್ರಿಗೆ ಹೇಳ್ತಾ ಇದ್ದೀನಿ. ಹಳಬರು ತುಂಬ ಜನ ನೋಡಿದ್ದಾರೆ ಅಥವಾ ಎಷ್ಟೋ ಜನ ಅರ್ಧಂಬರ್ಧ ನೋಡಿರ್ತಾರೆ, ಅವ್ರಿಗೂ ಗೊತ್ತಿರಲ್ಲ. ಬೇಕಾದವರು ಹಳೆ ವಿಡಿಯೋ ನೋಡಿ ಕಲಿಬೋದು. ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಆವಾಗ ನನಗೆ ಇವಾಗ ಎಲ್ಲ ಹೇಳಾದಮೇಲೆ ಏನೂ ಇಲ್ವಲ್ಲ ಇವಾಗ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ ಅಷ್ಟೇ. ಅದು ಅಲ್ಲದೆ ಇವಾಗ ಕೆಲಸ ಮಾಡದೇ ಇರೋದಕ್ಕೆ ವಿಡಿಯೋಗಳು ಮಾಡಲ್ಲ. ಏನಾದ್ರು ಹೊಸ ಕೆಲಸ ಮಾಡಿದ್ರೇ ವಿಡಿಯೋ ಮಾಡಿ ನಿಮ್ಗೆ ಹಾಕೋಕ್ಕೆ ಆಗುತ್ತೆ. ಸುಮ್ಮನೆ ಹೇಳಿದ್ದೆ ಇವಾಗ ವಿಡಿಯೋಗಳು ಹಾಕದೇ ಇದ್ದರೆ ಬೇಜಾರು ಮಾಡ್ಕೊತಾರೆ ಅನ್ನೋ ಒಂದೇ ಇದಕ್ಕೆ ನಾನು ಹೂವಿನ ಗಿಡದ ಅಪ್ಡೇಟ್ಗಳು ವಾರಕ್ಕೊಂದು ಸರಿ ಕೊಡ್ತಾಯಿದ್ದೀನಿ. ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ. ವಾರಕ್ಕೊಂದು ನಾನು ಈ ಹೂವಿಂದು ಅಪ್ಡೇಟ್ ಕೊಟ್ಟರು ಪರವಾಗಿಲ್ಲ, ವಿಡಿಯೋಗಳು ಬೇಕಾ ಇಲ್ಲ ನೀವೆಲ್ಲ ಕೆಲಸ ಮಾಡೋವಾಗಲೇ ಹಾಕಿ ಇವಾಗ ಏನು ಬೇಡ ಅಂತ ಹೇಳಿದ್ರು ನಾನು ಎಲ್ಲದಕ್ಕೂ ರೆಡಿನೇ. ಯಾಕೆಂದರೆ ನನಗೂ ಸ್ವಲ್ಪ ಕೆಲಸ ಇರೋದ್ರಿಂದ ರೆಸ್ಟ್ ಇಲ್ಲದ್ರಿಂದ ನನಗೂ ಎಡಿಟಿಂಗ್ ಮಾಡೋಕ್ಕೆ, ಆಮೇಲೆ ನೀವು ಹಾಕಿರೋ ಕಮೆಂಟ್ಗಳಿಗೆ ಓದೋಕ್ಕೆ ಅದಕ್ಕೆಲ್ಲ ತುಂಬ ಲೇಟ್ ಆಗುತ್ತೆ. ಅದರಿಂದ ನಾನು ವಾರಕ್ಕೊಂದಾದರೆ ನಾನು ನಿಧಾನವಾಗಿ ದಿನ ಇಷ್ಟು ಎಲ್ಲರ ವಿಡಿಯೋಗಳು ನೋಡ್ಬೋದು, ಕಮೆಂಟ್ಗೆ ಆನ್ಸರ್ ಮಾಡ್ಬೋದು ಅನ್ನೋ ಇದಕ್ಕೆ ಒಂದು ವಾರಕ್ಕೊಂದು ಹಾಕ್ತಾಯಿದ್ದೀನಿ. ಡಬಲ್ ಪೆಟಲಂತೂ ಒಂದು 3 ಥರ 4 ಥರ ಉಳಿದಿದ್ದು ಅಷ್ಟೇ, ಇನ್ಯಾವುದೂ ಉಳಿದಿಲ್ಲ. ಸಿಂಗಲ್ ಪೆಟಲು ಎಷ್ಟೋ ಗಿಡಗಳು ವೈಟು ಮಧ್ಯ ಮೆರೂನ್ ಇದ್ದಿದ್ದು ಎಲ್ಲ ಗಿಡ ಇತ್ತು. ಅವೆಲ್ಲ ಎಲ್ಲೆಲ್ಲಿ ಹೋದ್ವೋ ಏನು ಕತೆಯೋ, ಎಷ್ಟು ಗಿಡ ಸತ್ತಿದೋ ಅಂತ ಇನ್ನೂ ನನಗೆ ಲೆಕ್ಕ ಸಿಕ್ಕಿಲ್ಲ. ನೋಡಬೇಕು. ಎಲ್ಲ ಆದಮೇಲೆ ಒಂದು ಸರಿ ಹಣ್ಣಿನ ಗಿಡ ಎಷ್ಟು ಹೋದವು, ಹೂವಿನ ಗಿಡ ಎಷ್ಟು ಹೋದವು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಬಂದು ಚಾನಲ್ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಕಷ್ಟಪಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ನಮ್ಮಂಥವ್ರಿಗೆ ಒಂಚೂರು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತಾಯಿದ್ದೀನಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.